ಬಿಡದಿ ಟೌನ್ಶಿಪ್ ಯೋಜನೆ ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. 493ನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ. ಟೌನ್ಶಿಪ್ ಯೋಜನೆಯ ವಿರೋಧ ರಸ್ತೆಗಿಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ವನಕ್ಕೆ ಹಿಡಿದು ಸರ್ಕಾರಕ್ಕೆ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ 493 ದಿನದಿಂದ ನಡೀತಾ ಇರುವಂತಹ ಪ್ರತಿಭಟನೆ ಈಗ ಪ್ರತಿಭಟನೆಯ ಸ್ವರೂಪವೇ ಬದಲಾಗ್ತಾ ಇದೆ. ನಮ್ಮ ಮಾತಿಗೆ ಮನ್ನಣೆ ನೀಡದೆ ಅಧಿಸೂಚನೆ ಆಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ರೈತರು ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ. ಬಿಡದಿ ಹಾರೋಹಳ್ಳಿ ರಸ್ತೆಯನ್ನ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆಯಲ್ಲೇ ಕೂತು ಹೋರಾಟ ಮಾಡಿದ್ರು. ಮೊನ್ನೆ ಪರಕ್ಕೆ ಹಿಡಿದು ಇವತ್ತು ವನಕ್ಕೆ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಏನ್ ಮೊನ್ನೆ JMC ಮಾಡಕ್ಕೆ ಬರ್ತಾರೆ ಅಂದ್ಬಿಟ್ಟು ನಮ್ಮ ಮಂಡಳಿ ಗ್ರಾಮಕ್ಕೆ ಬಂದಿದ್ರು. ನಾವು ಹೋಗಿ ಪೊಲೀಸ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ ಸರ್. ನಮಗೆ ಬಾಲಣ್ಣ ಅವರು ವಾಗ್ದಾನ ಕೊಟ್ಟವ್ರೆ, ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಮಾತಾಡಿಸಿ ಒಂದು ಕ್ಲಾರಿಫಿಕೇಶನ್ ಸಿಗೋದವರೆಗೂ ಅಕ್ವರೇಷನ್ ಬಗ್ಗೆ ಯಾವುದೇ ಪ್ರೋಸೆಸ್ ಮಾಡಲ್ಲ, JMC ಮಾಡಲ್ಲ ಅಂತ ಹೇಳಿ ಕಳಿಸವ್ರೆ. ದಯವಿಟ್ಟು ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೋ. ಅಷ್ಟ್ರಲ್ಲಿ ಪೊಲೀಸರು ನಮ್ಮನ್ನು ಕನ್ವಿನ್ಸ್ ಮಾಡೋ ತರದಲ್ಲಿ ಮಾತಾಡ್ಸ್ಕೊಂಡು ನಿನ್ಸ್ಕೊಂಡು ಬೇರೆ ಕಳ್ದಾರಿಲಿ JMC ಮಾಡ್ಸಕ್ ಕಳಿಸ್ತಾ ಇದ್ರು. ಆವಾಗ ನಮ್ಮ ರೈತ ಮಹಿಳೆಯರು ಆಕ್ರೋಶ, ಭಯನೂ ಬತ್ತು, ಜೊತೆಗೆ ಆಕ್ರೋಶಗೊಂಡು ಪೊರಕೆ ಹಿಡ್ಕೊಂಡು ಸರ್ವೆ ಅಧಿಕಾರಿಗಳನ್ನ ಓಡಾಡಿಸ್ತಾರೆ. ನನ್ನ ಪ್ರಕಾರ ಪೊರಕೆ ಆಯುಧನ, ನಮ್ಮ ಮೇಲೆ FIR ಮಾಡೋರಲ್ಲ, ಪೊರಕೆ ಆಯುಧನ. ಪೊರಕೆ ನೋಡಿದ್ರೆ ಯಾರಾದ್ರೂ ಸತ್ತೋಗಿರೋ ಇತಿಹಾಸ ಇದ್ರೆ ತೋರಿಸ್ಲಿ, ಅದನ್ನ ನಾನು ಒಪ್ಕೋತೀನಿ. ಸುಮ್ಮನೆ ವಿನಾಕಾರಣ ಮಾರಣಾಂತಿಕ ಅಲ್ಲೇ ಅಂತ FIR ಮಾಡವ್ರೆ ನಮ್ಮ ಮೇಲೆ. ನಾವ್ ಎದ್ರಲ್ಲ. ಏನ್ ಮೊನ್ನೆ JMC ಮಾಡಕ್ಕೆ ಬರ್ತಾರೆ ಅಂದ್ಬಿಟ್ಟು ಮತ್ತೆ ಅಧಿಸೂಚನೆ ಸಾಧ್ಯತೆ. ಬಿಡದಿಯಲ್ಲಿ ಪರ ವಿರೋಧ ಪ್ರತಿಭಟನೆ. ಅಧಿಸೂಚನೆ ಸಾಧ್ಯತೆಯ ಬೆನ್ನಲ್ಲೇ ಯೋಜನೆಯ ಪರ ರೈತರು ಸಂಭ್ರಮಾಚರಣೆ ಮಾಡಿದರು. 20 ವರ್ಷದ ರೆಡ್ ಝೋನ್ ವನವಾಸಕ್ಕೆ ಮುಕ್ತಿ ಅಂತ ಘೋಷಣೆ ಕೂಗಿದ್ರು. ಸರ್ಕಾರ ಹಾಗೂ DK ಶಿವಕುಮಾರ್ ಪರ ಜೈಕಾರ ಕೂಗಿದ್ರು. ಯೋಜನೆಯ ಪರ ಇರುವಂತ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು, ಟೌನ್ಶಿಪ್ ಬೇಕು ಅಂತ ಯೋಜನೆಯ ಪರ ಇರುವಂತಹ ರೈತರು ಘೋಷಣೆ ಕೂಗಿದ್ರು. ಬೈರಮಂಗಲ ಗ್ರಾಮದಲ್ಲಿ ಯೋಜನೆಯ ಪರ ಇರುವಂತಹ ರೈತರು ಜೈಕಾರ ಹಾಕಿದ್ರು, ಸಂಭ್ರಮಾಚರಣೆ ಮಾಡಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕು, ಟೌನ್ಶಿಪ್ ಯೋಜನೆ ಬೇಕು ಅಂತ ರೈತರು ಘೋಷಣೆ ಕೂಗಿರೋದು. ಬೈರಮಂಗಲ ಗ್ರಾಮದಲ್ಲಿ 2 ರೀತಿಯ ಪ್ರತಿಭಟನೆ ನಡೀತಾ ಇದೆ ಬಿಡದಿಯಲ್ಲಿ. ಒಂದು ಟೌನ್ಶಿಪ್ ಯೋಜನೆಯ ಪರ, ಇನ್ನೊಂದು ಟೌನ್ಶಿಪ್ ಯೋಜನೆಯ ವಿರುದ್ಧ. 2 ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ. ತುಂಬಾ ಖುಷಿ ಅನಿಸ್ತದೆ. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂತ ಹೋರಾಟ. ಯಾಕೆ ಅಂತಂದ್ರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನ ಯಾರೂ ವಿವರವಾಗಿ ಯಾರೂ ತಿಳ್ಕೊಳ್ಳೋಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯ್ತು, ಯಾಕೆ ರಿಜೂನ್ ಆಯ್ತು, ಏನು ಅಂತ ಹೋಗಿಲ್ಲ. ಆದ್ರೂ ಅಂತಿಮ ಹೋರಾಟಕ್ಕೆ ನಮ್ಗೆ ಇವತ್ತು ಜಯ ಸಿಕ್ಕಿದೆ. ಈ ಒಂದು ಏನು 4 ನೋಟಿಫಿಕೇಶನ್ ಮತ್ತೆ 4 ಗ್ರಾಮ ಮಾಡಿದಾರೋ, ಇನ್ನು 2 ಗ್ರಾಮ ಬಾಕಿ ಇದೆ, ಬೈರಮಂಗಲ ಮತ್ತೆ ಕಂಚಕರಹಳ್ಳಿ. ಅದು ಕೂಡ ಇವತ್ತು ನಾಳೆಯಲ್ಲಿ ಆಗುತ್ತೆ. ಏನೋ ಸ್ವಲ್ಪ ಸಣ್ಣ ಸಮಸ್ಯೆಯಿಂದ ಅದು ಬಾಕಿ ಇದೆ, ಅದು ಕೂಡ ಇವತ್ತಾಗುತ್ತೆ. ಈ ಇದರಲ್ಲಿ ನಾನು ಈ ಒಂದು ವಿಚಾರವಾಗಿ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ತುಂಬು ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.